ನಾನಿಲ್ಲಿರೋದು ನಿಂಗಿಷ್ಟ ಇಲ್ವಾ? ಯಾಕಕ್ಕೆ ಹಾಗಂತೀರಾ? ಈ ತಪ್ಲಿಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ? ನನಗೋಸ್ಕರ ನೀವು ಗಂಡ ಹೆಂಡ್ತಿರು ಯಾಕೆ ಬೇರೆ ಆಗಿರ್ಬೇಕು ಅಂತ. ಸುಶೀಲಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನ್ ಹೀಗಿರುವಾಗ ಯಾವ ಸಂತೋಷಕ್ಕಾಗಿ ನಾನಲ್ಲಿ ಹೋಗ್ಲಮ್ಮ? ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡ್ತಿರ್ನ ಅಗಲಿಸಿದ್ನೋ ದೇವ್ರಿವತ್ತು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಮತ್ತೆ ಅದೇ ತಪ್ಪನ್ನ ಮಾಡಲ್ಲ. ಅದಕ್ಕೆ ದಯವಿಟ್ಟು ನಿಮ್ ರೂಮ್ಗೆ ಹೊರಟೋಗಿ. ಬೇಡ ಸುಶೀಲಾ, ನನ್ ಸಮಾಧಾನಕ್ಕೋಸ್ಕರ ಆದ್ರು ಇನ್ಮೇಲೆ ನಾನು ಇಲ್ಲೇ ಮಲ್ಕೋತೀನಿ. ದಯವಿಟ್ಟು ಯಾವ ಕಾರಣಕ್ಕೂ ನೀನ್ ಬೇಡ ಅನ್ಬೇಡಮ್ಮ, ಬೇಡ ಅನ್ಬೇಡ. ಸುಶೀಲಾ, ಸುಶೀಲಾ, ಮನೇಲೇನು ಕಾಣ್ತಾ ಇಲ್ವಲ್ಲ? ಎಲ್ಲಿ ಹೋಗ್ಲು? ಸಂಜೀವ, ಸಂಜೀವ, ಸುಶೀಲಾ ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ. ಅವ್ಳ ರೂಮ್ ನಲ್ಲಿ ಈ ಸ್ಲೀಪಿಂಗ್ ಪಿಲ್ ಬಾಗಿ ಖಾಲಿಯಾಗಿ ಬಿದ್ದಿತ್ತು. ಸುಶಿ, 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 ಸಂಜೀವ್, ಸುಶೀಲಾ, ಯಾಕಮ್ಮ ಇಂಥ ಕೆಲಸ ಮಾಡ್ಕೊಂಡೆ? ನಾವೆಲ್ಲ ಏನ್ ತಪ್ಪು ಮಾಡಿದ್ವು ಅಂತ ನಮಗೆ ಈ ಶಿಕ್ಷೆ ಕೊಡ್ತಿದ್ಯಮ್ಮ? ನಾನು ಯಾರಿಗೋಸ್ಕರ ಬದುಕಿರ್ಬೇಕಣ್ಣ? ಯಾಕೆ ಸುಶೀಲಾ, ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವಾ? ನೋಡು, ಪ್ರಪಂಚದಲ್ಲಿ ಗಂಡನ್ ಕಳ್ಕೊಂಡವರೆಲ್ಲ ನಿನ್ನ ಹಾಗೆ ಆತ್ಮಹತ್ಯೆ ಪ್ರಯತ್ನಿಸ್ತಾರ? ನನಗ್ ಬದುಕೋ ಆಸೆನೇ ಇಲ್ಲಣ್ಣ. ತಪ್ಪು ಸುಶೀಲಾ, ಹಾಗೆಲ್ಲ ಹೇಳ್ಬಾರ್ದು. ದೇವ್ರು ಕೊಟ್ಟಿರೋ ಪ್ರಾಣನ ಕಳ್ಕೊಳ್ಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲಮ್ಮ. ನನ್ನ ದುಃಖ ನಿನಗೆ ಅರ್ಥವಾಗಲ್ಲ. ಅದಕ್ಕೆ ಅರ್ಥವಾಗಲ್ಲ. ಬಾಳ್ನಲ್ಲಿ ಸುಖ ದುಃಖ ಎರಡೂ ಇರುತ್ತಮ್ಮ. ಸುಖನ ಸಂತೋಷದಿಂದ ಅನುಭವಿಸೋ ಹಾಗೆ ದುಃಖನೂ ನಾವು ಎದುರಿಸಲೇಬೇಕು. ಕಷ್ಟನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ಹೇಗಣ್ಣ ಮರೀಲಿ? ಸುಶಿ, ನಿನಗಿಂತ ಹೆಚ್ಚು ನೋವು ಸಂಕಟ ಪಡೋ ಎಷ್ಟೋ ಜನ ಇದ್ದಾರೆ. ನೋಡು, ನೀ ಹೂ ಅಂದ್ರೆ ರೆಡ್ ಕ್ರಾಸ್ ಸೊಸೈಟಿಲಿ ಮೆಂಬರ್ಶಿಪ್ ಕೊಡಿಸ್ತೀನಿ. ಅಲ್ಲಿ ಸೇವೆ ಮಾಡೋದ್ರಿಂದ ನಿನ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು. ಏನಂತೀಯ? ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿ ಅಣ್ಣ. ರುಸ್ತುಮ್ ಅಂತ ಒಬ್ಬ ಸ್ಮಗ್ಲರ್ 5 ಕೋಟಿ ರೂಪಾಯಿ ಫಾರಿನ್ ಗೂಡ್ಸ್ ತಂದು ಇಲ್ಲೆಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಪ್ರೂಫ್ ಎವಿಡೆನ್ಸ್ ಇಲ್ಲದೆ ನಾವು ಅವನ ಅರೆಸ್ಟ್ ಮಾಡೋ ಹಾಗಿಲ್ಲ. ಅವನ್ ಟ್ರಾನ್ಸಾಕ್ಷನ್ ಮಾಡೋ ಸಮಯ ನೋಡಿ ನಾವು ಅರೆಸ್ಟ್ ಮಾಡ್ಬೇಕು. ಆ ಪಾರ್ಟಿ ಆಂಬಿಷನ್ ಹೋಟ್ಲಲ್ಲಿ ಇವತ್ತು ಒಂದು ವ್ಯಕ್ತಿ ಹತ್ರ ಟ್ರಾನ್ಸಾಕ್ಷನ್ ಮಾಡ್ತಾನಂತೆ. ಹಲೋ, ಹೌದಾ? ಓಕೆ 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 ಓಕೆ. ಬೈ ಇವತ್ತು ಟ್ರಾನ್ಸಾಕ್ಷನ್ ಮಾಡ್ತಾನಲ್ಲ ಆ ಪಾರ್ಟಿ ಒಂದ್ ಕಾಲಿಗೆ ರೆಡ್ ಸಾಕ್ಸ್, ಇನ್ನೊಂದು ಕಾಲಿಗೆ ಬ್ಲೂ ಸಾಕ್ಸ್ ಹಾಕಿರ್ತಾನಂತೆ. ಇದೀಗ ನಮ್ಮ ಇನ್ಫಾರ್ಮರ್ ಇನ್ಫಾರ್ಮೇಶನ್ ಕೊಟ್ಟರು. ಮಿಸ್ಟರ್ ಸಂಜೀವ್, ಈ ಕೇಸ್ನಲ್ಲಿ ನಾವೇನಾದ್ರು ಸಕ್ಸಸ್ ಆದ್ರೆ
ನಮ್ ಕಸ್ಟಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ. ಐ ವಿಲ್ ಟ್ರೈ ಟು ಡೂ ಇಟ್ ಸರ್. ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು. ಗುಡ್ ಲಕ್. ಆಸ್ ಯು ಲೈಕ್. ಹೇಳಿ. ಆ ಗೂಡ್ಸ್ ಎಲ್ಲ ಎಲ್ಲಿದೆ? ಇಲ್ಲಿಂದ ಅದು ಯಾರ ಕಡೆಯಿಂದ ಬಂದಿದ್ಯಾ? ನೋಡಿ ಮಿಸ್ಟರ್ ರಾಮನ್, ಎಂಥ ಕಷ್ಟವಾದ ಕೆಲಸ ಆದ್ರು ನಾವು ಒಪ್ಕೊಂಡ ಮೇಲೆ ಅದು ಮುಗಿದಾಗಿದೆ. ಆ ಒಂದ್ ನಂಬಿಕೆಯಿಂದಲೇ ತಾನೇ ನಾವು ನಿಮ್ಮ ಹತ್ರ ಬಂದಿರೋದು. ನೋಡಿ, ಇದರಲ್ಲಿ 4 ಜನ ವಿಜ್ಞಾನಿಗಳ ಫೋಟೋ ಇದೆ. ಅವ್ರು ರಿಸರ್ಚ್ ಮಾಡಿ ಕಂಡು ಹಿಡಿದಿರೋ ಫಾರ್ಮುಲಾನ ಗೌರ್ಮೆಂಟ್ ತಲುಪಿಸೋಕ್ ಮೊದ್ಲೇ ನೀವು ಅವ್ರನ್ನ ಮುಗಿಸ್ಬೇಕು. ಈ 4 ಜನ ಮುಗಿಸಿದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? 2 ಕೋಟಿ ರೂಪಾಯಿ ಕೊಡ್ತೀವಿ. ಓಕೆ, ಇಟ್ ವಿಲ್ ಬಿ ಡನ್. ಥ್ಯಾಂಕ್ ಯು. ನೋಡಿ, ಇದ್ರಲ್ಲಿ 1 ಕೋಟಿ ರೂಪಾಯಿ ಇದೆ. ಕೆಲಸ ಆದ್ಮೇಲೆ ಇನ್ನೊಂದು 1 ಕೋಟಿ ರೂಪಾಯಿ ಕೊಡ್ತೀವಿ. ಓಕೆ. ಬೈ ದ ಬೈ ಮಿಸ್ಟರ್ ರಾಮನ್, ಈ 4 ಜನ ವಿಜ್ಞಾನಿಗಳು ಈಗ ಎಲ್ಲಿದ್ದಾರೆ? ಅವ್ರು ಇವತ್ತು ನೈಟ್ ಟ್ರೈನ್ ನಲ್ಲಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಕಾನ್ಫರೆನ್ಸ್ಗೋಸ್ಕರ ಹೋಗ್ತಿದ್ದಾರೆ. ಇವತ್ತು ರಾತ್ರಿ ಡೆಲ್ಲಿಗೆ ಟ್ರೈನ್. ಟೀಚರ್ ಸತೀಶ್ ತುಂಬಾ ಚೆನ್ನಾಗಿ ಆಡ್ತಾನೆ. ಹೌದೇನೋ? ಎಲ್ಲಿ ಹಾಡು? ಹಾಡ್ತೀನಿ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ. ವಿಜಯ, ಏನು ಅಂದ್ರೆ? ಸ್ಟೇಷನ್ ನಿಮ್ಮ ಅಣ್ಣ ರಿಸೀವ್ ಮಾಡಕ್ ಬರ್ತಾ ತಾನೆ? ಅಣ್ಣ ಬರ್ದಿದ್ರೇನು, ಬೇರೆ ಯಾರಾದ್ರೂ ಬಂದೇ ಬರ್ತಾರೆ. ಯಾಕೆ ನೀವೇ ಇದ್ದೀರಲ್ಲ? ಏನಪ್ಪಾ ಹೊಸ್ತಾಗ ಮದುವೆ ಆದಂಗೆ ಕಾಣಿಸ್ತೆ. ಹೌದ್ರಿ, ಮೊದಲನೇ ವರ್ಷ ಅಂತಲೇ ದೀಪಾವಳಿಗೆ ಮಾವನ ಮನೆಗೆ ಹೋಗ್ತಾ ಇದೀವಿ. ಸ್ವಾಮಿ, ನನ್ನ ಆಯುಷ್ ರೇಖೆ ಆಗಿದೆ ನೋಡಿ. ಆಯುಷ ನಿನ್ ತಲೆ ಮೇಲೆ ಕಲ್ಲೆತ್ತ ಹಾಕಿದ್ರು ನೀನ್ ಸಾಯಲ್ಲ ಕಣೋ. 100 ವರ್ಷ ಬದುಕ್ತೀಯ. ಅಮ್ಮ, ಅಪ್ಪ, ವಿಜಿ, ಕಳೆದ 50 ವರ್ಷಗಳಲ್ಲಿ ಇಂಥ ಒಂದು ರೈಲ್ವೆ ದುರಂತವೇ ನಡೆದಿರಲಿಲ್ಲವೆಂದು ರೈಲ್ವೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ದೇಶದ್ರೋಹಿಗಳ ಭಾರೀ ಒಳಸಂಚೆ ನಡೆದಿದೆ ಎಂದು ಊಹಿಸಲಾಗಿದೆ. ಅಪಘಾತ ನಡೆದ ಸಮಯದಲ್ಲಿ ಸೇತುವೆ ಬಳಿ ಸಂಶಯಾತ್ಮಕವಾಗಿ ಓಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ದಾರೆ. ಒಟ್ಟು ಸತ್ತವರ ಸಂಖ್ಯೆ 700. ಅವುಗಳ ಪೈಕಿ 300 ಶವಗಳನ್ನು ಗುರುತಿಸಲಾಗಿದೆ. For more updates, like, comment, subscribe to our channel.